ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವ್ಲಾಗ್ನ ಬಂದುಬಿಟ್ಟು ಮಾರ್ನಿಂಗ್ 6:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ರೇ ಗೊತ್ತಾಗುತ್ತೆ, ಸಂಡೇ ಆಗಿರೋದ್ರಿಂದ ಶಿವನ್ 6:30 ಇಲ್ಲ 7 o'clock ಹಂಗೆ ಎದ್ದೇಳ್ತಾನೆ ಯಾವಾಗಲೂ ಸಂಡೇ ಆದರೆ. ಇಲ್ಲ ವೀಕ್ ಡೇಸ್ ಅಂದರೆ ಸ್ಕೂಲ್ಗೆ ಹೋಗೋದಾದರೆ ಮಾರ್ನಿಂಗ್ 5:45 ಇಲ್ಲ 6 o'clockಗೆ ಶಾರ್ಪ್ ಎದ್ಬಿಟ್ಟು ಬಂದುಬಿಟ್ಟು ದೇವ್ರನ್ನ ನೋಡಿಬಿಟ್ಟು ಬಿಸಿ ನೀರು ಕುಡಿದು ಅವ್ನ ಮಾರ್ನಿಂಗ್ ಕೆಲಸಗಳನ್ನೆಲ್ಲ ನಾನು ಹೇಳ್ತಿರಾನೆ ಆರಾಮಾಗಿ ಮುಗಿಸ್ಕೊತಾನೆ. ನನಗೆ ಅದರ ಟೆನ್ಷನೇ ಇರೋದಿಲ್ಲ. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಸರ್ಪ್ರೈಸ್ ಆಗಿ ಅವ್ರ ಅಪ್ಪನಿಗೆ ಗಿಫ್ಟ್ ಕೊಡಬೇಕು ಅಂತ ಇದ್ದ. ಬಟ್ ಸ್ಕೂಲ್ ಇರೋದ್ರಿಂದ ಅವನು ಆಚೆ ಕಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಊರಲ್ಲಿ ಅಂಗಡಿಯಲ್ಲೇ ಸುತ್ತಾಡಿಕೊಂಡು ಏನೋ ಒಂದು ಸ್ವಲ್ಪ ಗಿಫ್ಟ್ನ ರೆಡಿ ಮಾಡಿದ್ದಾನೆ. ನನಗೂ ಹೇಳಿಲ್ಲ, ಸರ್ಪ್ರೈಸ್ ಅಂದ. ಫಾದರ್ಸ್ ಡೇಗೆ ಗಿಫ್ಟ್ ಪಕ್ಕಕ್ಕಿಟ್ಟರೆ ಫಾದರ್ಸ್ ಡೇ ದಿನ ಅವ್ರ ಮದರ್ಗಂತೂ ಗಿಫ್ಟ್ ತಂದು ಕೊಟ್ಟಿದ್ದಾನೆ. ಅವ್ರ ಅಪ್ಪಗೆ ಹೇಳಿಬಿಟ್ಟು ಆರ್ಡ್ರ್ ಮಾಡಿಸಿದ್ದಾನೆ. ಅದು ಕರೆಕ್ಟಾಗಿ ಫಾದರ್ಸ್ ಡೇ ಹಿಂದಿನ ದಿವಸ ಬಂದಿದೆ. ಅವರು ನನಗೆ ಸರ್ಪ್ರೈಸಾಗಿ ಫಾದರ್ಸ್ ಡೇ ದಿನ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು ಈ ಗಿಫ್ಟ್ನ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋಸ್ ನೋಡ್ತಾ ಇದ್ರು, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಫಾಲೋ ಮಾಡ್ತಾ ಇರೋವಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಶಿವಾಂಶ್ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಅವ್ರ ಅಪ್ಪನ ಗಿಫ್ಟೇ ಚಿಂತೆ ಅವನಿಗೆ. ಇನ್ನೂ ಪ್ಯಾಕ್ ಮಾಡಿಲ್ವಂತೆ. ನಾನು ಪ್ಯಾಕ್ ಮಾಡಬೇಕು, ಲೇಟಾಗಿ ಎದ್ದಿದ್ದೀನಿ, ನೀನು ಅದರ ಹೆಲ್ಪ್ ಮಾಡಿಲ್ಲ ಅಂತ ಅವನು ಗಲಾಟೆ ಮಾಡ್ತಾಯಿದ್ದ. ಸ್ಕೆಚಸ್ ಎಲ್ಲ ಎತ್ಕೊಂಡು ಕೂತಿದ್ದಾನೆ. ಅಷ್ಟರಲ್ಲಿ ನಾನು ಬರೋಷ್ಟೊತ್ತಿಗೆ ಪ್ಯಾಕ್ ಮಾಡಿದ್ದ. ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾನು. ಅದರ ಫ್ರಂಟಲ್ಲೇ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ ಬರೆದು ಸ್ಮೈಲಿ ಬರೆದು ಡಾಟ್ಸ್ ಇಟ್ಟಿದ್ದಾನೆ. ಹಿಂದ್ಗಡೆ ಈ ಥರ ಸ್ಟಾರ್ಸ್ ಹಾಕ್ಬಿಟ್ಟು ಸ್ಮೈಲಿ ಬರೆದು ಈ ರೀತಿ ಸ್ವಲ್ಪ ಡಿಸೈನಾಗಿ ಮಾಡಿದ್ದಾನೆ. ನನಗೆ ಖುಷಿ ಆಯಿತು, ಯಾಕಂದರೆ ನನ್ನ ಹೆಲ್ಪ್ ಇಲ್ದಿರ ವಿದಿನ್ 30 ಮಿನಿಟ್ಸಲ್ಲಿ ಎಲ್ಲ ನೀಟಾಗಿ ಮುಗಿಸಿದ್ದಾನೆ. ಪಪ್ಪಾಗೆ ಸರ್ಪ್ರೈಸಾಗಿ ನಾನು ಕೊಡಬೇಕು ಅಂತ. ನೋಡಿ ಫ್ರಂಟಲ್ಲೇ ಹ್ಯಾಪಿ ಫಾದರ್ಸ್ ಡೇ ಬರೆದಿದ್ದಾನೆ, ಮತ್ತು ಅವರಪ್ಪ ಫೋಟೋ, ಮತ್ತು ಐ ಲವ್ ಯು ಡ್ಯಾಡ್ ಅಂತ ಬರೆದ್ಬಿಟ್ಟು ಒಂದು ಫ್ಲವರ್ ಹಾಕಿದ್ದಾನೆ. ಫ್ರಂಟಲ್ಲಿ ಈ ಥರ ಇದೆ. ನನಗಂತೂ ಖುಷಿ ಆಯಿತು, ಚೆನ್ನಾಗಿ ಮಾಡಿದ್ದಾನೆ. ಅವರಪ್ಪ ಬಂದು ಕೂತ್ಕೊಂಡ ತಕ್ಷಣ ನೋಡಿ ಎಷ್ಟು ನೀಟಾಗಿ ಹಿಂದ್ಗಡೆ ಇಟ್ಕೊಂಡು ಬರ್ತಾ ಇದ್ದಾನೆ. ಸ್ಯಾಟರ್ಡೆ ಸ್ಕೂಲ್ ಇರೋದ್ರಿಂದ ಪಾಪ ಎಲ್ಲೂ ಹೋಗೋಕ್ಕಾಗಿಲ್ಲ, ಸೊ ಏನು ತಗೊಂಬಂದಿಲ್ಲ. ಅದೇನು ಗಿಫ್ಟ್ ಮಾಡಿದಾನೋ ನನಗೂ ಗೊತ್ತಿಲ್ಲ, ನೋಡಬೇಕು ಫ್ರೆಂಡ್ಸ್ ಒಳಗಡೆ ಏನಿದೆಯೋ. ಬಟ್ ಅವರು ಮಕ್ಕಳು ಏನೇ ಕೊಟ್ಟರು ನಮಗೆ ಖುಷಿ ಆಗುತ್ತೆ. ಅವರು ಏನು ಪ್ರೈಸಲ್ಲಿ ಕೊಡ್ತಾರೆ ಅಂತ ಅಲ್ಲ, ಅವರು ಪ್ರೀತಿಯಿಂದ ಇಷ್ಟು ಮಾತ್ರ ಈ ಏಜ್ಗೆ ಇದು ಮಾಡಬೇಕು, ನಮ್ಮ ಅಪ್ಪನಿಗೆ ಸೆಲೆಬ್ರೇಟ್ ಮಾಡಬೇಕು ಇಷ್ಟು ಮಾತ್ರ ಅನ್ನೋ ಮೈಂಡ್ಗೆ ಬಂದಿದೆಯಲ್ಲ, ಅದಂತೂ ತುಂಬಾ ಖುಷಿ ಕೊಡುತ್ತೆ. ಅವ್ರ ಅಪ್ಪನಿಗಂತೂ ತುಂಬ ಖುಷಿ ಆಯಿತು. ಶೇಕ್ ಹ್ಯಾಂಡ್ ಮೇಲೆ ಶೇಕ್ ಹ್ಯಾಂಡು 2 ಮಿನಿಟ್ಸ್ 3 ಮಿನಿಟ್ಸ್ಗೆ ಒಂದೊಂದು ಸಲ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾನೆ. ಹಿಂದಿನ ದಿವಸನೇ ಕೇಳ್ತಾ ಇದ್ದ ಏನು ಕೊಡೋದು, ಬಟ್ ಈವ್ನಿಂಗ್ ಆಗೋಗಿದೆ, ನಾನು ಆಚೆ ಕಡೆ ಹೋಗಿ ಏನು ತೊಗೊಂಬರೋಕ್ಕಾಗಲ್ಲ, ಏನು ಕೊಡೋದು ಅಂತ ಅವನೇ ಥಿಂಕ್ ಮಾಡ್ತಾನೇ ಇದ್ದ. ಬಟ್ ನಾನು ಏನು ಸಜೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಅವ್ನಿಗೆ ಏನು ಇಷ್ಟ ಆದರೆ ಒಂದು ಪೆನ್ ಕೊಟ್ಟರು ಸಾಕು ಅಂತ. ಬಟ್ ಪೆನ್ನಂತೂ ಕೊಟ್ಟಿದ್ದಾನೆ, ಅದರಲ್ಲಿ ಪ್ಲಸ್ ಚಾಕ್ಲೇಟ್ಸ್ ಸಹನೂ ಕೊಟ್ಟಿದ್ದಾನೆ. ಅವ್ರ ಅಪ್ಪನಿಗೆ ಸ್ನಿಕ್ಕರ್ಸ್ ಅಂದರೆ ತುಂಬಾ ಇಷ್ಟ. ಸ್ನಿಕ್ಕರ್ಸ್ ಎಲ್ಲೋ ಸಿಕ್ಕಿಲ್ಲ ಅನಿಸುತ್ತೆ, ಅದಕ್ಕೆ 5 ಸ್ಟಾರ್ ಚಾಕ್ಲೇಟ್ನ ತೊಗೊಂಬಂದ್ಬಿಟ್ಟು ಗಿಫ್ಟಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದಾನೆ. ಈ ರೀತಿ ಮಕ್ಕಳು ಮಾಡಿದಾಗಂತೂ ತುಂಬಾ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಫಾದರ್ಸ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿಕೊಂಡ್ರೋ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿರ್ತಾರೆ ಮಕ್ಕಳು ನಮ್ಮ ಜೊತೆ. ದೊಡ್ಡವರಾದಮೇಲೆ ಗೊತ್ತಿಲ್ಲ, ಇವಾಗ ಎಲ್ಲ ಹೇಳಿದ್ದೆಲ್ಲ ಕೇಳ್ತಾರೆ, ಡೀಸೆಂಟಾಗಿರ್ತಾರೆ. 4 ಜನ ಹತ್ರ ಹೋದಾಗ ಅವ್ರ ಮುಂದೆ ಎಲ್ಲ ಡೀಸೆಂಟಾಗಿದ್ದು ನನಗಂತೂ ಶಿವಾಂಶ್ ತುಂಬಾ ರೆಸ್ಪೆಕ್ಟ್ ಕಾಪಾಡ್ತಾನೆ ಅಂತಲೇ ಹೇಳ್ಬೋದು. ಮನೇಲಿ ಸ್ವಲ್ಪ ಆಟ ಮಾಡಿದ್ರೂ ಆಚೆ ಕಡೆ ತುಂಬಾ ಚೆನ್ನಾಗಿರ್ತಾನೆ. ಮತ್ತು ಫಾದರ್ಸ್ ಡೇಗೆ ನಿನಗೆ ಕೊಡ್ತಾ ಇದ್ದೀವಿ ನಾವು ಗಿಫ್ಟು ಅಂದ್ಬಿಟ್ಟು, ಮದರ್ಗೆ ಗಿಫ್ಟು ಅಂತ ಹೇಳಿಬಿಟ್ಟು ಅವರು ನನಗೆ ಟ್ರೈಪೋಡ್ ಅಂತ ತಂದುಕೊಟ್ಟಿದ್ದಾರೆ ಫ್ರೆಂಡ್ಸ್. ನಂದು ಟ್ರೈಪೋಡ್ ಬಂದುಬಿಟ್ಟು ಮುರಿದೋಗಿ ನಿಯರ್ಲಿ 1-2 ಮಂತ್ಸ್ ಆಗ್ತಾಯಿದೆ. ನೋಡಿ ಇಲ್ಲಿ ಮೊಬೈಲ್ ಇಡ್ತೀವಲ್ಲ ಅಲ್ಲಿ ಸರಿಯಾಗಿ ಮುರಿದೋಗಿದೆ. ನಾನೇ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅನಿಸುತ್ತೆ. ಸ್ವಲ್ಪ ಆ ಥರದಲ್ಲಿ ರಫಾಗಿ ತೆಗೆಯೋವಾಗ ಅಲ್ಲಿ ಮುರಿದೋಯ್ತು. ಸೊ ಅದರಿಂದನೇ ನಾನು ಸ್ವಲ್ಪ ವೀಡಿಯೋ ಸಹ ಡಿಲೇ ಆಗ್ತಾಯಿದೆ, ಸರಿಯಾಗಿ ಶೂಟ್ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ. ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋಸ್ನ ಸರಿಯಾಗಿ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ಇವರು ಪ್ಲ್ಯಾನ್ ಮಾಡಿಬಿಟ್ಟು
ನನಗೆ ಈ ಗಿಫ್ಟ್ನ ಕೊಡಿಸಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಅಪ್ಡೇಟೆಡ್ ಆಗಿ ಕೊಡಿಸಿದ್ದಾರೆ ನನಗೆ. ಅಂದರೆ ಈ ಟ್ರೈಪಾಡ್ ಬಂದುಬಿಟ್ಟು ರೊಟೇಟ್ ಆಗುತ್ತೆ ಫ್ರೆಂಡ್ಸ್. ಅಂದರೆ 360 ಡಿಗ್ರಿಯಲ್ಲಿ ರೊಟೇಟ್ ಆಗುತ್ತೆ, ಫುಲ್ ರೌಂಡಾಗಿ ರೊಟೇಟ್ ಆಗುತ್ತೆ. ನಾವು ವ್ಲಾಗ್ಸ್ನ ಮಾಡೋವಾಗ ಇದು ತುಂಬಾ ಯೂಸ್ ಆಗುತ್ತೆ. ನಾವು ಒಂದು ಪ್ಲೇಸಲ್ಲಿ ಇದ್ಕೊಂಡು ವ್ಲಾಗ್ಸ್ನ ಮಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಇದ್ದೀವಿ ಅಂದರೆ ಸ್ವಲ್ಪ ಮೇಲೆ ಏನಾದರೂ ಇರೋದನ್ನು ತಗೋಬೇಕು, ಸ್ಟವ್ ಹತ್ರ ಬರಬೇಕು, ಫ್ರಿಡ್ಜ್ ಓಪನ್ ಮಾಡಬೇಕು, ಈ ಥರ ನಮಗೆ ಟಾಸ್ಕ್ ಇರುತ್ತಲ್ಲ ವ್ಲಾಗ್ಸ್ ಮಾಡುವಾಗ. ನಾವು ಆರಾಮಾಗಿ ನಮ್ಮ ಕೆಲಸನ ನಾವು ಮಾಡ್ಕೊತಾ ಇದ್ದರೆ ಈ ಟ್ರೈಪಾಡ್ ಆರಾಮಾಗಿ ಅದೇ ನಾವು ಫೇಸ್ನ ಫೋಕಸ್ ಮಾಡಿಬಿಟ್ಟು ನಾವು ಯಾವ ಕಡೆ ಹೋದರೆ ಆ ಕಡೆ ನೀಟಾಗಿ ರೊಟೇಟ್ ಆಗಿ ನೀಟಾಗಿ ವಿಡಿಯೋನ ತೆಗೆಯುತ್ತೆ. ಇದಂತೂ ತುಂಬಾ ಯೂಸ್ ಅಂತಲೇ ಹೇಳ್ತೀನಿ. ಸೆಲ್ಫಾಗಿ ನಾವು ವೀಡಿಯೋಸ್ ತಗೊಳ್ಳೋವಾಗ ಆರಾಮಾಗಿ ಯೂಸ್ ಆಗುತ್ತೆ. ಬೇರೆಯವ್ರನ್ನ ಕೇಳೋ ಅಷ್ಟೇ ಇರೋಲ್ಲ. ಮನೆಯಲ್ಲಿ ಅವ್ರು ಬ್ಯುಸಿಯಲ್ಲಿ ಅವ್ರು ಇರ್ತಾರೆ, ನಾವು ವೀಡಿಯೋಸ್ ತೆಗೀರಿ, ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ಟ್ರೈಪಾಡ್ ಇದ್ದರೆ ಆರಾಮಾಗಿ ನಾವು ವೀಡಿಯೋಸ್ನ ಶೂಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಲೈಟ್ಸು ಫ್ರೆಂಡ್ಸ್. ನಾವು ವೀಡಿಯೋಸ್ನ ತೆಗೆಯುವಾಗ ನೀಟಾಗಿ ಬ್ರೈಟಾಗಿ ವೀಡಿಯೋಸ್ ಬರಬೇಕು ಅಂದರೆ ಈ ಲೈಟ್ಸ್ನ ಸೆಟ್ ಮಾಡ್ಕೋಬೋದು. ನಮಗೆ ಟ್ರೈಪಾಡಲ್ಲೇ ಲೈಟಿಂಗ್ಸ್ ಇರೋದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ವೀಡಿಯೋಸು ಕ್ಲಾರಿಟಿಯಾಗಿ ಬರುತ್ತೆ. ಟ್ರೈಪಾಡ್ ಅಂತೂ ತುಂಬ ವೆಯ್ಟ್ ಆಗಿದೆ, ಪ್ಲಸ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೆಲಗಡೆ ಇಟ್ಟಾಗ ನೀಟಾಗಿ ಸ್ಟಿಕ್ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಟ್ರೈಪಾಡ್ ತೊಗೊಂಡಿದ್ದೆ, ಅದು ಸ್ಟಿಕ್ ಆಗ್ತಾ ಇರಲಿಲ್ಲ ನೀಟಾಗಿ. ಸೊ ನನಗೆ ಕೋಪ ಬಂದುಬಿಡೋದು. ಈ ರೀತಿ ನೀಟಾಗಿ ಸ್ಟಿಕ್ ಆದರೆ ನಮಗೆ ವೀಡಿಯೋಸ್ ತೆಗೆಯೋಕ್ಕೆ ತುಂಬಾ ಈಸಿ ಆಗುತ್ತೆ, ಪ್ಲಸ್ ಕಂಫರ್ಟ್ ಅನಿಸುತ್ತೆ, ತೆಗಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನೀಟಾಗಿ. ಇದನ್ನು ನಾವು ನೋಡಿಕೊಂಡು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ಬೋದು. ನಾವು ಎಷ್ಟೇ ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡ್ರೂ ಸಹ ನಾವು ಯೂಸ್ ಮಾಡ್ತಾನೆ ಆ ಗ್ಯಾಜೆಟ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ರಿಮೋಟ್ ಸಹ ಕೊಟ್ಟಿದ್ದಾರೆ. ನಾವು ವೀಡಿಯೋಸ್ನ ಶೂಟ್ ಮಾಡುವಾಗ, ದೂರದಿಂದ ಶೂಟ್ ಮಾಡುವಾಗ ನಮಗೆ ವಿಡಿಯೋ ಏನಾದರೂ ಸ್ಟಾಪ್ ಮಾಡಬೇಕು, ಪಾಸ್ ಮಾಡಬೇಕು ಅಂದರೆ ಆರಾಮಾಗಿ ಈ ರಿಮೋಟಿಂದ ಸ್ಟಾಪ್ ಮಾಡ್ಬೋದು, ಆಮೇಲೆ ಸ್ಟಾರ್ಟ್ ಮಾಡ್ಕೋಬೋದು. ಪಾಸ್ ಮಾಡಿಕೊಂಡು ನಾವು ಆರಾಮಾಗಿ ವೀಡಿಯೋಸ್ನ ತೆಗಿಬೋದು. ರಿಮೋಟ್ ಸಹ ನೀಟಾಗಿ ವರ್ಕ್ ಆಗುತ್ತೆ. ಈ ರೀತಿ ನಾವು ರಿಮೋಟ್ ಕಂಟ್ರೋಲ್ ಸಹಾಯದಿಂದ ನಾವು ಕ್ಯಾಮ್ರಾನ ಆಫು ಆನ್ ಮಾಡ್ಕೋಬೋದು. ಅಂದರೆ ನಮಗೆ ಬೇರೆಯವ್ರ ಸಹಾಯ ಇಲ್ದಿರ ಆರಾಮಾಗಿ ನಾವೇ ವೀಡಿಯೋಸ್ನ ತಕ್ಕೋಬೋದು. ಸ್ವಲ್ಪನೂ ಹೆಲ್ಪ್ ಕೇಳೋಂಗಿರಲ್ಲ, ಚೆನ್ನಾಗಿರುತ್ತೆ. ಇನ್ನು ಈ ಎಲ್ಲ ಗ್ಯಾಜೆಟ್ಸ್ಗೂ ನಾವು ಚಾರ್ಜಿಂಗ್ ಹಾಕಲೇಬೇಕು ಫ್ರೆಂಡ್ಸ್. ಇಲ್ಲಿ ಫೋನ್ ಫಿಕ್ಸ್ ಮಾಡೋದು, ಇಲ್ಲಿ ಕೆಳಗಡೆ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಸ್ಟಿಕ್ ಮಾಡೋಕ್ಕೆ ಈ ರೀತಿ. ಇದಂತೂ ತುಂಬ ಸ್ಟ್ರಾಂಗ್ ಆಗಿದೆ, ನೀಟಾಗಿ ಸ್ಟಿಕ್ ಆಗುತ್ತೆ. ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನಾವು ಇದು ರೊಟೇಟ್ ಆಗಬೇಕು ನಮಗೆ ಮೊಬೈಲು ಅಂದರೆ ನಾವು ಎಲ್ಲಿ ಓಡಾಡ್ತೀವೋ ಅಲ್ಲಿ ಈ ರೀತಿ ನೀಟಾಗಿ ನಾವು ಕ್ಯಾಮ್ರಾ ಆನ್ ಮಾಡ್ಕೋಬೇಕು. ಲೆಫ್ಟ್ಗೆ ಟರ್ನ್ ಆಗಬೇಕಾ, ರೈಟ್ಗೆ ಟರ್ನ್ ಆಗಬೇಕಾ ಅಂತ ನೀಟಾಗಿ ನಮಗೆ ಈ 3 ಮಿಡಿಲಲ್ಲಿರುವಂತಹ ಕ್ಯಾಮ್ರಾ ಆನ್ ಮಾಡ್ಕೊಂಬಿಟ್ಟು ಆಮೇಲೆ ಸೈಡಲ್ಲಿರುವಂತಹ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಯಾವ ರೀತಿ ಫೋನ್ನ ಫಿಕ್ಸ್ ಮಾಡ್ಕೋಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಕ್ಯಾಮ್ರಾನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಎಂಬುದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಒಂದು ಪೇಪರಲ್ಲಿ. ನೀಟಾಗಿ ನಾವು ಓದ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಒಂದು 2-3 ಸಲ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಮಗೆ ಅರ್ಥ ಆಗುತ್ತೆ. ಯಾವುದೇ ಗ್ಯಾಜೆಟ್ ಆಗಲಿ ನಾವು ಓದೇ ಯೂಸ್ ಮಾಡೋಕ್ಕಿಂತ ಪ್ರಾಕ್ಟಿಕಲಾಗಿ ನಾವು ಯೂಸ್ ಮಾಡಿದ್ರೆ ನಮಗೆ ನೀಟಾಗಿ ಆಮೇಲೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಬಂದುಬಿಟ್ಟು 2 ಲೈಟ್ಸ್ನ ಕೊಟ್ಟಿದ್ದಾರೆ ನಮಗೆ. ನಾವು ಫೋನ್ಗೆ ಆ ಕಡೆ ಈ ಕಡೆ 2 ಲೈಟ್ಸ್ನ ಇಟ್ಕೋಬೋದು. ಇದನ್ನು ನೀಟಾಗಿ ಸೈಡಲ್ಲಿ ಫಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಲೈಟ್ಸಿಗೆ ಸಹ ಚಾರ್ಜರ್ ಕೊಟ್ಟಿದ್ದಾರೆ. 2 ಲೈಟ್ಸ್ಗೂ 2 ಚಾರ್ಜರ್ ಕೊಟ್ಟಿದ್ದಾರೆ, ಪ್ಲಸ್ ಟ್ರೈಪಾಡ್ಗೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ನಾವು ಟ್ರೈಪಾಡ್ ಆಗ್ಬೋದು, ಈ ಲೈಟ್ಸ್ ಆಗ್ಬೋದು, ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ನಾವು ಚಾರ್ಜಿಂಗ್ ಹಾಕಲೇಬೇಕು, ಆಗಲೇ ನಾವು ನೀಟಾಗಿ ವರ್ಕ್ ಆಗುತ್ತೆ. ಈ ರೀತಿ ಲೈಟ್ಸ್ನ ಆಫು ಆನು ಮಾಡಿಕೊಂಡು ನಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಸಹ ನಾವು ನೀಟಾಗಿ ಸೆಟ್ ಮಾಡ್ಕೋಬೋದು. ನೋಡಿ, ಲೈಟ್ ಆಗಬೇಕಂದ್ರೆ ಲೈಟಾಗಿ ಇಟ್ಕೋಬೋದು, ತುಂಬ ಬ್ರೈಟ್ ಆಗಬೇಕು ಅಂದರೆ ತುಂಬ ಹೈ ಲೈಟಿಂಗ್ ಬೇಕಾದರೂ ನಾವು ಇಟ್ಕೊಂಡು ವೀಡಿಯೋಸ್ನ ಆರಾಮಾಗಿ ತಗೋಬೋದು. ಟೋಟಲಾಗಿ 3 ಚಾರ್ಜರ್ ಕೊಟ್ಟಿದ್ದಾರೆ, 2 ಲೈಟ್ಸ್ಗೆ 2, ಟ್ರೈಪಾಡ್ಗೆ 1. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸೋ ಥರ ನೀಟಾಗಿ ಲೈಟ್ಸ್ನ ಫಿಕ್ಸ್ ಮಾಡ್ಕೊಂಬಿಡಿ. ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಸೇರಿಸ್ಬಿಟ್ಟು ನೀಟಾಗಿ ಆ ಸ್ಕ್ರೂನ ನಾವು ಟೈಟ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಸ್ಟಿಕ್ ಆಗೋಗುತ್ತೆ. ಅಲ್ಲಿ ನೀಟಾಗಿ ಅವರೇ ಸ್ಕ್ರೂ ಕೊಟ್ಟಿದ್ದಾರೆ, ಆ ಸ್ಕ್ರೂನ ಸ್ವಲ್ಪ ನೀಟಾಗಿ ಟೈಟ್ ಮಾಡ್ಕೋಬೇಕು, ಆಗಲೇ ನೀಟಾಗಿ ಫಿಟ್ ಆಗೋದು.
ಈವ್ನಿಂಗ್ ಟೈಮಲ್ಲಿ ಏನಾದರೂ ನಾವು ಶೂಟ್ ಮಾಡಬೇಕು ಅಂದರೆ ಈ ರೀತಿ ಲೈಟಿಂಗ್ಸ್ನ ಸೆಟ್ ಮಾಡಿಕೊಂಡ್ರೆ ಮೊಬೈಲ್ಗೆ ಆ ಕಡೆ ಈ ಕಡೆ ನೀಟಾಗಿ ಕ್ಲಾರಿಟಿಯಾಗಿ ವೀಡಿಯೋಸ್ ಬರುತ್ತಲ್ಲ ಫ್ರೆಂಡ್ಸ್. ಸೊ ನನಗೆ ಈ ಲೈಟ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ರೀಲ್ಸು ಇಲ್ಲ ಶಾರ್ಟ್ ವೀಡಿಯೋಸ್ ಮಾಡೋಂಗಿದ್ರೆ ಈ ರೀತಿ ಮೊಬೈಲ್ನ ಇಟ್ಕೊಳ್ಳಿ, ಇಲ್ಲ ಲಾಂಗ್ ವೀಡಿಯೋಸ್ ಮಾಡೋವಾಗ ನಮಗೆ ಸೆಟ್ ಮಾಡ್ಕೊಳ್ಳಿ ಲಾಂಗ್ ವೀಡಿಯೋಸ್ಗೆ ಮತ್ತು ರೀಲ್ಸ್ ಇಲ್ಲ ಶಾರ್ಟ್ ವೀಡಿಯೋಸ್ ಅಂತ ಹಾರಿಜಾಂಟಲ್ ರೆಕ್ಟಾಂಗಲ್ ಯಾವ್ದು ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಲೈಟ್ಸ್ ಆ ಕಡೆ ಈ ಕಡೆ ಇಟ್ಕೊಂಡ್ಬಿಟ್ಟು ಆರಾಮಾಗಿ ವೀಡಿಯೋಸ್ನ ತಗೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀಟಾಗಿ ರೊಟೇಟ್ ಆಗುತ್ತೆ ಈ ಟ್ರೈಪೋಡ್ ಅಂತ. ಮೊದಲು ನಾವು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ನಮ್ಮ ಫೇಸ್ ನೀಟಾಗಿ ಫೋಕಸ್ ಆಗೋ ಥರ ಮೊಬೈಲ್ಗೆ ತೋರಿಸ್ಬೇಕು. ಆವಾಗ ನಮ್ಮ ಮೊಬೈಲ್ ಬಂದುಬಿಟ್ಟು ನಮ್ಮ ಫೇಸ್ನೇ ಫೋಕಸ್ ಮಾಡುತ್ತಲ್ಲ, ಸೊ ಆಗ ನಾವು ಯಾವ ಕಡೆ ತಿರುಗಿದ್ರೆ ಆ ಕಡೆ ನೀಟಾಗಿ ರೊಟೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ರೊಟೇಟ್ ಆಗ್ತಾ ಇದೆಯೋ. ನನಗಂತೂ ತುಂಬ ಯೂಸ್ ಆಗ್ತಾ ಇದೆ ಈ ಟ್ರೈಪೋಡ್ ಬಂದುಬಿಟ್ಟು. ಇದಂತೂ ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ ಫ್ರೆಂಡ್ಸ್, ಖಂಡಿತವಾಗಿಯೂ ನನಗೆ ಯೂಸ್ ಆಗಿದೆ. ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಅಂಥವ್ರಿಗೆ, ಹೊಸ ಯೂಟ್ಯೂಬರ್ಸ್ಗೆ ಇದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಜಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಫಾಲೋ ಮಾಡ್ತಾ ಇರೋವಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.